ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಸಾಕು. ಎಷ್ಟು ದಿನ ಆಗಿತ್ತು ಕಣೆ ನಿನ್ನ ನೋಡಿ. ಹೇಗಿದೀಯಾ? ಚೆನ್ನಾಗಿದ್ದೀನಿ. ಬಂಗಾರ ಬೊಂಬೆ ಕಣವ ನೀನು. ನಮ್ಮನ್ನ ಮರ್ತ್ಬಿಟ್ಟ. ಮರ್ತ್ಬಿಟ್ಟೆ ಬಿಡು. ಮರೆಯಕ್ಕಾಗುತ್ತೇನ್ರ? ಬನ್ನಿ ಬನ್ನಿ. ನೀನ್ ಯಾವಾಗ್ಲೂ ಹೀಗೆ ಖುಷಿಯಾಗಿರ್ಬೇಕು ಮೈನಾ. ಏನ್ರು ನಿಮ್ಮ ಅವತಾರ? ನಾವು ಬಂದಿರೋದೆಲ್ಗೆ? ಬೆಂಗಳೂರಿಗೆ. ಮೆಟ್ಟಡೋರ್ ಸಿಟಿಗೆ. ಎಷ್ಟು ಗೊತ್ತಾಗಲ್ವ ದಡ್ಡಿ? ಹೇ, ಅದು ಮೆಟ್ರೋಡೋರ್ ಅಲ್ಲ ಕಣೋ, ಮೆಟ್ರೋ ಸಿಟಿ. ವೇಷ ತಕ್ಕಂಗ್ ಭಾಷೆ, ಭಾಷೆ ತಕ್ಕಂಗ್ ವೇಷ ಅಂತ ದೊಡ್ಡವ್ರ ಹೇಳಿಲ್ವಾ? ಏ ಧ್ರುವಣ್ಣ, ಏ ಧ್ರುವಣ್ಣ, ಕುಂಟೆ ಬೆಲೆ ಹೆಂಗಿತ್ತು? ಕಲ್ಲು ಕಲ್ಲು. ಅಯ್ಯೋ ಅಪ್ಪಯ್ಯ, ಏನ್ ಕೂಸೆ? ನೀವು ಬರ್ತಿದ್ದೀರಂತ ಒಂದ್ ಮಾತಾದ್ರೂ ಹೇಳ್ಬೇಕು ತಾನೆ? ಹೇಳ್ಬಿಟ್ ಬಂದ್ರೆ ಏನ್ ಚೆನ್ನಾಗಿರತ್ತೆ ಹೇಳು. ನಿನ್ ಗೊತ್ತಾದಂಗೆ ನಾವ್ ಎಲ್ರು ಬಂದು ನಿನ್ ಕಣ್ ತುಂಬ್ಕೊಂಡ್ ಹೋಗುವ ಅಂತ ಬಂದ್ವಿ. ಮೈನಾ, ಅದೇ ಟೈಮ್ನಾಗೆ ನಿಮ್ಮ ವಾರ್ಡಮ್ಮನ್ನು ಫೋನ್ ಮಾಡಿದ್ರು ಬನ್ನಿ ಅಂತ. ನಾವು ಬರ್ಬೇಕು ಅಂತ ನಿಮ್ಮ ಅಕ್ಕ ರಾಧನು ನಾನು ನಿಮ್ಮ ಅಪ್ಪಯ್ಯನ್ಗೆ ಕರ್ಕೊಂಡೋಗಿ ಅಂದ್ರೆ ಆಗಕ್ಕಿಲ್ಲ ಹೋಗಕ್ಕಿಲ್ಲ ಅಂತ ರಾಗಾಡ್ತಿದ್ರು. ಇವ್ರು ಕರೆದ ತಕ್ಷಣ ಅದೇ ಒಂದ್ ನೆಪ ಪಡ್ಕೊಂಡು ಓಡ್ ಬಂದ್ಬಿಟ್ವಿ. ಸುಮ್ಕಿರೆ, ನಂಗಾಸೆ ಇರಕ್ಕಿಲ್ವಾ? ಮೇಡಮ್, ತುಂಬಾ ಥ್ಯಾಂಕ್ಸು. ಮೈನಾ, ನಿಮ್ಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು. ಮೈನಾ, ಏನಿದು ಮಕ್ಕಳ ತರ ಹತ್ಕೊಂಡು? ನಿನ್ ಮುಖದಲ್ಲಿ ನಗು ನೋಡೋದಕ್ಕೋಸ್ಕರ ಇವರೆಲ್ಲರನ್ನೂ ಕರ್ಸಿರೋದು. ಎಲ್ಲದನ್ನು ಮರೆತು ಸಂತೋಷವಾಗಿ ಕಾಲ ಕಳೆಯೋರ್ ಜೊತೆ. ಮೇಡಮರೇ, ನಾವು ಪದೇ ಪದೇ ಇಲ್ಲಿಗೆ ಬಂದು ಕಷ್ಟ ಕೊಡ್ತಾ ಇದೀವಿ, ಕ್ಷಮಿಸಿ ತಾಯಿ. ಚೇಚೆ, ನೀವೆಲ್ಲ ನಮಗ್ ತೊಂದರೆ ಕೊಡ್ತಿದ್ದೀರಾ? ಅದು ಅಲ್ದೆ ನಾನೇ ಅಲ್ವಾ ನಿಮ್ಮನ್ನೆಲ್ಲ ಕರೆದಿದ್ದು. ನೀವ್ ಕರೆಯಕ್ಕೂ ಮುಂಚೆ ನಾವ್ ಬರ್ಬೇಕು ಅನ್ಕೊಂಡಿದ್ವಿ. ಆದ್ರೆ ನೀವೇನ್ ಅನ್ಕೊಂತೀರೋ ಏನೋ ಅಂತ. ನೀವ್ ಯಾವಾಗ ಬೇಕಾದ್ರೂ ಬರ್ಬೋದು. ಈ ಹಾಸ್ಟೆಲ್ ಬಾಗ್ಲು ಯಾವಾಗ್ಲೂ ನಿಮಗ್ ತೆಗ್ದಿರತ್ತೆ. ಹೆಣ್ಮಗಿನ ಸಿಟಿಗ್ ಕಳಿಸ್ಬಿಟ್ಟು ಅಲ್ಲಿ ಏನ್ ಕಷ್ಟ ಪಡ್ತಾವಳೋ ಏನೋ ಅಂತ ಬೆಟ್ಟದಷ್ಟು ಭಯ ತುಂಬಿತ್ತು. ಆದ್ರೆ ನೀವು ಒಂದ್ ಕ್ಷಣದಾಗೆ ಆ ಭಯನೆಲ್ಲ ಕರಗಿಸ್ಬಿಟ್ರಿ. ಆ ಮಗಿಗೆ ಜನ್ಮ ಕೊಟ್ಟ ತಾಯಿ ನಾನು ಆಗಿರ್ಬೋದು, ಆದ್ರೆ ಜೀವನ ಕೊಟ್ಟ ತಾಯಿ ನೀವು ಕಂಡ್ರವ. ನೀವು ಅಷ್ಟು ದೂರದ ಹಳ್ಳಿಯಾಗೆ ನಾವೆಲ್ಲ ನೆಮ್ಮದಿಯಾಗಿದ್ದೀವಿ ಅಂದ್ರೆ ಅದ ಕಾರಣ ನೀವು ಕಂಡ್ರವ. ನೀವು ಅಯ್ಯಯ್ಯೋ, ಅಷ್ಟು ದೊಡ್ಡ ಮಾತೆಲ್ಲ ಯಾಕೆ? ಇಲ್ಲಿರೋ ಎಲ್ಲಾ ಮಕ್ಕಳು ನನ್ ಮಕ್ಳ ತರಾನೇ. ಇಲ್ಲಿ ಯಾರಿಗೂ ಯಾವತ್ತಿಗೂ ಏನು ಕೊರತೆ ಬರ್ದಿರೋ ಹಾಗೆ ನೋಡ್ಕೊಳ್ಳೋದೇ ನನ್ನ ಉದ್ದೇಶ. ಆದ್ರೂ ಕೆಲವೊಂದ್ಸರಿ ಎಡವೋದು ಸಹಜ. ಅದನ್ನ ಕೆಲವೊಬ್ರು ಕೆಲವೊಂದ್ಸಲ ಅಪಾರ್ಥ ಮಾಡ್ಕೊಳ್ಳೋದು ಸಹಜ ಬಿಡಿ. ಅವರೇ, ನೀವ್ ಹೇಳ್ಬೋದಾ? ಸಾಧ್ಯನೇ ಇಲ್ಲ ಬಿಡಿ. ಹಂಗ್ಯಾರು ನಿಮ್ಮನ್ನ ಅಪಾರ್ಥ ಮಾಡ್ಕೊಂಡಿದ್ರು ಅಂತವ್ರು ನಾಶ ಆಗೋಯ್ತಾರೆ. ಅಯ್ಯಯ್ಯೋ, ಹಾಗೆಲ್ಲ ಆಗೋದ್ ಬೇಡ. ತಪ್ಪು ಮಾಡೋದ್ ಸಹಜ. ಕೆಲವೊಂದ್ಸರಿ
ಸಮಯ ಸಂದರ್ಭ ಹಾಗ್ ಮಾಡ್ಸುತ್ತೆ. ಅವ್ರಿಗೂ ಅರ್ಥ ಆಗತ್ತೆ ಬಿಡಿ. ಆಗದೆ ಇರೋಷ್ಟು ದಡ್ರೇನಲ್ವಲ್ಲ. ಇವ್ರನ್ನ ಎಲ್ಲೋ ನೋಡ್ದಂಗಾಯ್ತಲ್ಲ. ಅವ್ವ, ಇವ್ರನ್ನ ನಾನು ಎಲ್ಲೋ ನೋಡಿದ್ದೀನಿ. ಅದು ಇವ್ರಿ ಕಣವ. ಸುಮ್ಕಿರು, ಅವ್ರಿವ್ರು ಅನ್ಕೊಂಡು ಇವ್ರಿ ಕಣವ ಅದು. ಯಾರು ನೋಡಿ ಯಾರು ಅನ್ಕೊಂಡು. ನೀವು ರಾಧಾ ಅಲ್ವಾ? ಹಾ, ಹ್ಞೂ ಮೇಡಮ್, ನಾನು ಮೈನಾ ಅವ್ರ ಅಕ್ಕ. ಓಹೋ, ಮೈನಾ ನಿಮ್ ಬಗ್ಗೆ ತುಂಬಾ ಹೇಳ್ತಿರ್ತಾಳೆ. ಓ ಮೇಡಮ್, ಮೈನಾ ಅವ್ರ ಬಗ್ಗೆ ಅಷ್ಟೇ ಹೇಳಿದ್ರಾ? ನಮ್ ಬಗ್ಗೆ ಹೇಳಿಲ್ವಾ? ಮೈನಾ ನಾವ್ ಲೆಕ್ಕಕ್ಕೆ ಅಲ್ವಾ ಮೈನಾ? ಹೌದಾ ಮೈನಾ? ಮೈನಾ, ನಾವ್ ನಿನ್ ಫ್ರೆಂಡ್ಸ್ ಅಲ್ವಾ? ಅಂದ್ರೆ ನಾನು ನಿಮ್ಮ ಬಗ್ಗೆ ಹೇಳ್ತಾ ಇರ್ತೀನಿ ಅಂದ್ರ ಅದನ್ನೇ ಅನ್ಕೊಳ್ತಿದ್ದೀನಿ. ಮೇಡಮ್ ಅವರ, ನಾವ್ ಓದ್ಸತಿ ಹಬ್ಬಕ್ ಬಂದಾಗ ನೀವಿರ್ಲಿಲ್ಲ, ಯಾರೋ ಲಿಪ್ಟಿಕ್ ಮೇಡಮ್ ಇದ್ರು. ಯಾರೇ? ಏನೇ ಇದು, ಏನ್ ಹೇಳ್ತಾ ನಾನು ಊರಲ್ಲಿ ಇರ್ಲಿಲ್ಲ. ಹೌದು, ಈ ಲಿಪ್ಸ್ಟಿಕ್ ರಾಣಿ ಯಾರು? ಅದೇ ಹಿಂಗ್ ಸ್ಟೈಲ್ ಆಗಿ ನಡ್ಕೊಂಡು ಉದ್ದು ಕೂದಲು ಬಿಟ್ಕೊಂಡು ಸೀರೆ ಹಾಕೊಂಡಿರ್ತಾರಲ್ಲ. ಮೈನಾ, ನಿಮ್ಮ ಅಕ್ಕನ ಪರಿಚಯ ಮಾಡ್ಕೊಡಲ್ವಾ? ಅಯ್ಯೋ, ಮರ್ತು ಬಿಟ್ಟಿದ್ದೆ. ಬನ್ನಿ ಬನ್ನಿ ಬನ್ನಿ. ಇನ್ನೊಬ್ಳಿದಾಳೆ ಅನುಷ್ಕಾ ಅಂತ, ಶುದ್ಧ ತರ್ಲೆ ಅನ್ಕೋ. ಯಾವಾಗ್ಲೂ ನನ್ನ ಗೋಳೆ ಕೂತಾನೆ ಇರ್ತಾಳೆ. ಆದ್ರೂನು ಅವಳು ತುಂಬಾ ಒಳ್ಳೆ ಫ್ರೆಂಡು, ನಾವೆಲ್ಲ ಒಳ್ಳೆ ಫ್ರೆಂಡ್ಸ್, ಒಂದೇ ರೂಮಲ್ಲಿ ಇರ್ತೀವಿ. ಇನ್ನ ಅವರು ಧ್ರುವ ಅಂತ, ಅವ್ರನ್ನ ನಾನು ಎಲ್ಲೋ ನೋಡಿದ್ದೀನಿ. ಇವ್ರು ಯಾಕೆ ಬಂದು ಒಕ್ಕರ್ಸ್ಕೊಂಡಿದ್ದಾರೆ? ಯಾಕೆ ಬಂದಿರ್ಬೋದು, ಯಾರಿಗ್ ಗೊತ್ತು? ಮೈನಾ, ನಾನು ಹೋಗಿ ಫ್ರೆಶ್ ಅಪ್ ಆಗಿ ಬರ್ತೀನಿ. ಅಷ್ಟರಲ್ಲಿ ನೀನು ಅಂಕಲ್ ಆಂಟಿ ಎಲ್ಲ ರೆಡಿ ಆಗಿರಿ, ಹೊರಗಡೆ ಹೋಗ್ಬರೋಣ. ಅಯ್ಯಯ್ಯೋ ಸಾರು, ಸುಮ್ನೆ ಯಾಕೆ ನಿಮಗ್ ತೊಂದ್ರೆ? ಯಾಕಿವೆಲ್ಲ? ಅದ್ರಲ್ಲಿ ತೊಂದ್ರೆ ಏನಿದೆ? ನೀವು ರೆಡಿ ಆಗಿರಿ, ನಾನು ಹೋಗಿ ಬರ್ತೀನಿ. ಓ ಶಾಂತಕ್ಕ, ನೀನ್ ಸುಮ್ಕಿರು. ಸುಮ್ಕೆ ಊರ್ ಸುತ್ತಾಕೊಂಡ್ ಬರೋಣ ಅಂತೆ. ಇಲ್ಲಿದ್ದು ಏನ್ ಮಾಡೋದು? ಹಾಕೊಂಡ್ಗೆ ಹೋಗ್ಲೇ. ಏ ಬಾರ. ನಿನ್ನ ಕಷ್ಟಪಟ್ಟು ಉಳ್ಸಿದೀವಿ. ದುಡ್ಡು ಜೋಬಲ್ ಮಾಡಿಕೋ ಏನೋ, ಆಮೇಲೆ ಹೋಗಿ ಎಲ್ಲಾ ತಿಂಡಿ ಕೊಡ್ಸ್